ರೈತ ಹೆಂಗ್ ಹೋಗ್ತಾನೆ ರೈತನ ಫಾಲೋ ಮಾಡುತ್ತಿದ್ದು, ರೈತನ ಫಾಲೋ ಮಾಡಿ ಪ್ರತಿಯೊಬ್ಬರು ಮನೆಯಲ್ಲಿ ತಗೊಂಡು ಪ್ರತಿಯೊಬ್ಬರು ತೋಟದಲ್ಲಿ ಯೂಸ್ ಆಗುವಂತ ಯಂತ್ರವನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಕೊನೆಗಂಟೆ ವಾಚ್ ಮಾಡಿ. ಸರ್, ಈಗ ಈ ಯಂತ್ರದಲ್ಲಿ ರೈತರು ತಗೊಂಡ್ರೆ ಏನೇನು ಯೂಸ್ ಮಾಡ್ಕೋಬಹುದು ನಮ್ಮ ರೈತರನ್ನ? 60% to 70% ಕೆಲಸನ ಈ ಯಂತ್ರದಿಂದ ಮಾಡಬಹುದು. ತುಂಬಾ ಸುಲಭ, ತುಂಬಾ ಕಡಿಮೆ ಖರ್ಚು. ಫುಲ್ ಚಾರ್ಜ್ ಮಾಡೋಕೆ 20 to 25 ರೂಪಾಯಿ ಕರೆಂಟ್ ಖರ್ಚಾಗುತ್ತೆ. ಈ ಮಿಷಿನ್ ಇದ್ರೆ ಯಾರ ಅವಶ್ಯಕತೆ ಇಲ್ಲ, ಸ್ವತಃ ರೈತರೇ ಸ್ಪ್ರೇ ಮಾಡ್ಕೊಬಹುದು. ಈ ಯಂತ್ರನ ಈ ರಿಮೋಟ್ ಮೂಲಕ ಆಪರೇಟ್ ಮಾಡೋದು. ಆದ್ರೆ ಇದನ್ನ ನೀವು ಜೇಬಲ್ಲಿ ಇಟ್ಕೊಂಡು ಸ್ಮಾರ್ಟ್ ಡ್ರೈವ್ ಮೋಡ್ ಆನ್ ಮಾಡ್ಕೊಂಡು ಹೋದ್ರೆ ನಿಮ್ಮ ಹಿಂದೆ ಯಂತ್ರ ತಾನಾಗೆ ಬರುತ್ತೆ. ಇದ್ರ ಬ್ಯಾಟರಿ ಮೂಲಕ ನೀವು ಬ್ರಷ್ ಕಟರ್ ನ ರನ್ ಮಾಡಿ ಕಳೆ ನಿಯಂತ್ರಣ ಮಾಡಬಹುದು. ಇನ್ನೊಂದು ಸ್ಟಬಲ್ ಮೋವರ್ ಅಟ್ಯಾಚ್ಮೆಂಟ್ ಇಂದ ಕೂಡ ಕಳೆ ನಿಯಂತ್ರಣ ಮಾಡಬಹುದು. ಅದು ಗಂಟೆಗೆ 5 ರೂಪಾಯಿ ಖರ್ಚಲ್ಲಿ ಎಲ್ಲಾ ಕೆಲಸ ಆಗುತ್ತೆ. ಇಡೀ ದೇಶದಲ್ಲಿ ಎಲ್ಲಾ ಕಡೆ, ವಿಶೇಷವಾಗಿ ಪ್ಲಾಂಟೇಶನ್ ಕ್ರಾಪ್ಸ್ ಗೆ ಇದು ಐಡಿಯಲ್. ಸರ್, ಆಕ್ಚುಲಿ ಯಂತ್ರವನ್ನು ಯಾವ ರೀತಿ ಬೀಡ್ ಮಾಡಿದಿರಾ? ನಿಮ್ಮ ಜಮೀನಿನ ಪ್ರತಿ ಮೂಲೆಗೂ ಈ ಯಂತ್ರ ಹೋಗಬೇಕು. ಇದು ಎಷ್ಟು weight ಕೆಪಾಸಿಟಿ ತಗೊಂಡು ಹೋಗುತ್ತೆ? 700 kg ತಗೊಂಡು ಹೋಗೋ ಕೆಪಾಸಿಟಿ ಇದೆ. ಚಿಕ್ಕ ಚಿಕ್ಕ ಕಾಲುವೆ ಇದ್ರೆ ದಾಟ್ಕೊಂಡು ಹೋಗುತ್ತೆ, ಮೆಟ್ಟಲ್ ಇದ್ರೆ ಹತ್ಕೊಂಡು ಹೋಗುತ್ತೆ. ಅನ್ಕಂಡೀಷನಲ್ ಗ್ಯಾರಂಟಿ. ಹೆಸರಾಂತ ಸಂಸ್ಥೆ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮಂಗಳೂರು. ಮಿಷನ್ ಪ್ರಾಫಿಟಬಲ್ ಫಾರ್ಮಿಂಗ್. ನಮಸ್ಕಾರ ವೀಕ್ಷಕರೇ, NBN ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ ಪೇಜ್ ಆಗಿ ಸರ್ ಪೇಜ್ ನಿಮ್ಗೆ ಆತ್ಮ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ರೈತರಿಗೆ ಯೂಸ್ ಆಗುವಂತ ಪ್ರತಿಯೊಬ್ಬರು ಮನೆಯಲ್ಲಿ ತಗೊಂಡು ಪ್ರತಿಯೊಬ್ಬರು ತೋಟದಲ್ಲಿ ಯೂಸ್ ಆಗುವಂತ ಯಂತ್ರವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇವತ್ತು ಖುದ್ದಾಗಿ ಈ ಯಂತ್ರವನ್ನು ರೆಡಿ ಮಾಡಿರುವಂತ ಕಂಪನಿ ಓನರ್ ಇದ್ದಾರೆ ನಮ್ಮ ಜೊತೆಗೆ. ಅವರು ಪ್ರತಿಯೊಂದು ಯಂತ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಿಮಗೆ. ಅದಕ್ಕೋಸ್ಕರ ಈ ವಿಡಿಯೋ ಕೊನೆಗಂಟೆ ವಾಚ್ ಮಾಡಿ. ಇನ್ಯಾರು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಸಲ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ರೈತರು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ರೈತರಿಗೋಸ್ಕರ ಅಂತಾನೆ ಈ ಯಂತ್ರವನ್ನು ರೆಡಿ ಮಾಡಿರೋದು. ಖುದ್ದಾಗಿ ಇವತ್ತು ಓನರ್ ಇದ್ದಾರೆ, ಯಂತ್ರವನ್ನು ರೆಡಿ ಮಾಡಿರೋದು. ಅವ್ರ ಹತ್ರ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಬನ್ನಿ. ಸರ್, ನಮಸ್ಕಾರ. ನಮಸ್ಕಾರ ನಾಗರಾಜ್ ಅವರೇ, ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈಗ ರೈತರಿಗೆ ಯೂಸ್ ಆಗುವಂತ ಯಂತ್ರ ರೆಡಿ ಮಾಡಿದಿರಾ, ಇದು ಬಗ್ಗೆ ಡೀಟೇಲ್ಸ್ ಕೊಡೋಕ್ಕಿಂತ ಮುಂಚೆ ನಿಮ್ಮ ಕಂಪನಿಯನ್ನು ಪರಿಚಯ ಮಾಡಿಕೊಡಿ ವೀಕ್ಷಕರಿಗೆ. ನಾಗರಾಜ್ ಅವರೇ, ನನ್ನ ಹೆಸರು ರಾಜೇಶ್ ಕೀಳಂಬಿ ಅಂತ. ನಮ್ಮ ಸಂಸ್ಥೆ ಹೆಸರು ಕೀಳಂಬಿ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ. ಕಳೆದ 15 ವರ್ಷದಿಂದ ನಾವು ಈ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೀವಿ. ಹುಟ್ಟಿನಿಂದ ನಾನು ಒಬ್ಬ ಕೃಷಿಕ ಆಗಿ ಇದ್ದೀನಿ. ಸರ್, ಈ ಕಂಪನಿ ಕಟ್ಟಬೇಕಂತ ನಿಮ್ಗೆ ಹೇಗೆ ಅನಿಸ್ತು? ಸರ್, ನಾನೊಬ್ಬ ರೈತ ಆಗಿರೋದ್ರಿಂದ ನಮ್ಮ ತಂದೆ ತುಂಬಾ ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್ ಅವರು. ನಾನು ಓದ್ತೀನಿ ಅಂದ್ರು ನನಗೆ ಇಲ್ಲ, ನೀನು ಕೃಷಿನೇ ಮಾಡಬೇಕು ಅಂತ ನಾನು ಚಿಕ್ಕಂದಲಿಂದ ನನಗೆ ಹೇಳ್ಕೊಂಡು ಬಂದಿದ್ದೆ. ಬಟ್ ನಿಮ್ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದ್ದದಕ್ಕೆ ನೀವು ಇದನ್ನ ರೈತರಿಗೋಸ್ಕರ ರೆಡಿ ಮಾಡಿ. ನಾನು ಕೃಷಿಕ ಆಗಿರೋದ್ರಿಂದ ಸ್ವತಃ ನಾನು ಏನೇನ್ ಚಾಲೆಂಜಸ್ ನನ್ನ ಯಂಗರ್ ಡೇಸ್ ಅಲ್ಲಿ ಕಾಲೇಜ್ ಮುಗಿಸಿ ಕೃಷಿಗೆ ಬಂದಾಗ ಏನೇನ್ ಫೇಸ್ ಮಾಡ್ತಿದ್ದೆ, ಅದಕ್ಕೆ ಸೊಲ್ಯೂಷನ್ ಬೇಕಿತ್ತು. ಅದಕ್ಕೆ ಬೇರೆ ಯಾರೋ ನಮ್ಮನ್ನ ಬಂದು ಉದ್ಧಾರ ಮಾಡ್ತಾರೆ ಅನ್ನೋದಕ್ಕಿಂತ ಕೃಷಿಕ ಆಗಿ ನಾನೇ ಏನಾದ್ರು ಮಾಡ್ಬೇಕು ಅಂತ ಈ ಇಂಡಸ್ಟ್ರಿಗೆ ಬಂದಿದ್ದೆ. ಮೊದಲು ಏನಾಗ್ತಾ ಇತ್ತು, ಪ್ರತಿ ಕೆಲಸನೂ ಲೇಬರ್ ಮೂಲಕ ಮಾಡಿಸ್ತಿದ್ರು. ಇವಾಗ ಮೆಕನೈಸೇಷನ್ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. 10 ವರ್ಷದಿಂದಲೇ ಬಂದಿದ್ದಾರೆ, ಯಂತ್ರಗಳನ್ನ ತಗೊಳ್ತಿದ್ದಾರೆ. ಆದ್ರೆ ಆ ಯಂತ್ರ ಆಪರೇಟ್ ಮಾಡೋದಕ್ಕೆ ಜನ ಸಿಗ್ತಾ ಇಲ್ಲ. ಸ್ಕಿಲ್ಡ್ ಲೇಬರ್ಸ್ ಬೇಕು. ನೀವು ಬ್ರಷ್ ಕಟರ್ ರನ್ ಮಾಡ್ಬೇಕು ಅಂದ್ರೆ ಸ್ಕಿಲ್ಡ್ ಲೇಬರ್ ಬೇಕು, ಸ್ಪ್ರೇಯರ್ಸ್ಗೆ ಸ್ಕಿಲ್ಡ್ ಲೇಬರ್ ಬೇಕು. ನಾವು ಅದಕ್ಕೆ ಯಾವ ಕಾನ್ಸೆಪ್ಟ್ ಅಂದ್ರೆ, ಮತ್ತೆ ಅದೆಲ್ಲದೂ ತುಂಬಾ ದುಬಾರಿ, ಆಪರೇಟಿಂಗ್ ಕಾಸ್ಟ್ ತುಂಬಾ ದುಬಾರಿ. ನಾವು ಇದನ್ನ ಮಾಡುವಾಗ ನಮ್ಮ ತಲೆಯಲ್ಲಿ ಏನಿತ್ತು ಅಂದ್ರೆ, ಒಂದು ಕಡಿಮೆ ಖರ್ಚಿನಲ್ಲಿ ಆಗ್ಬೇಕು, ಮತ್ತೆ ರೈತರು ಒಂದೊಂದು ಕೆಲಸಕ್ಕೆ ಒಂದೊಂದು ಮಿಷಿನ್ ತಗೊಳ್ಳೋಂಗಿರ್ಬಾರ್ದು. ಒಂದು ಮಿಷಿನ್ ಅಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಕೆಲಸಗಳು ಮುಗ್ದೋಗ್ಬಿಡ್ಬೇಕು. ಸರ್, ಈಗ ಈ ಯಂತ್ರದಲ್ಲಿ ರೈತರು ತಗೊಂಡ್ರೆ ಏನೇನು ಯೂಸ್ ಮಾಡ್ಕೋಬಹುದು ನಮ್ಮ ರೈತರನ್ನ? ಸರ್, ನೀವು ಇದರಲ್ಲಿ ಆಲ್ಮೋಸ್ಟ್ 60% to 70% ಕೆಲಸನ ಈ ಯಂತ್ರದಿಂದ ಮಾಡಬಹುದು. ಸರ್, ಅದು ಏನೇನು ನಾನು ಹೇಳ್ತಾ ಬರ್ತೇನೆ. ನೀವು ಅಡಿಕೆ ತೋಟದ ಬೇಸಾಯ ಮಾಡಬೇಕು, ನೀವು ಗೊಬ್ಬರನ ಇದರಲ್ಲಿ ಸಾಗಾಣಿಕೆ ಮಾಡಬಹುದು. ಗೊಬ್ಬರ ತಂದು ಪ್ರತಿ ಮರಕ್ಕೆ ಇದರ ಹೈಡ್ರಾಲಿಕ್ ಬಳಸಿ ಹಾಕೊಳ್ತಾ ಹೋಗ್ಬೋದು. ಕೊಟ್ಟಿಗೆ ಗೊಬ್ಬರ ಇರಬಹುದು ಅಥವಾ ಕೆಮಿಕಲ್ ಇರಬಹುದು. ನಮ್ಮಲ್ಲೆಲ್ಲ ಏನ್ ಮಾಡ್ತಾರೆ, ಗೊಬ್ಬರ ಹಾಕಿ ಮೇಲೆ ಮಣ್ಣು ಹಾಕ್ತಾರೆ. ಮಣ್ಣನ್ನ ಇದರಲ್ಲಿ ಸಾಗಣೆ ಮಾಡಿ ಮಣ್ಣು ಹಾಕಬಹುದು. ಆಮೇಲೆ ಹಾಸ್ ಮಣ್ಣು ಅಂತ ಮಾಡ್ತಾರೆ, ಮಣ್ಣಿನ ಮುಚ್ಚಿಗೆ ಮಾಡ್ತಾರೆ ತೋಟಕ್ಕೆ. ಹಾಸ್ ಮಣ್ಣು ಇದರಲ್ಲಿ ಮಾಡಬಹುದು. ತುಂಬಾ ಅಂದ್ರೆ ತುಂಬಾ ಸುಲಭ, ತುಂಬಾ ಕಡಿಮೆ ಖರ್ಚು. ಎಲ್ಲಾ ಕೆಲಸಗಳು ಕೂಡ ಗಂಟೆಗೆ ಬರೀ 5 ರೂಪಾಯಿ ಖರ್ಚಲ್ಲಿ ಮಾಡ್ಬೇಕು. ಅದನ್ನೊಂದು ಗಮನದಲ್ಲಿ ಇಟ್ಕೊಂಡು ನಾವು 5 ರೂಪಾಯಿ ಗಂಟೆಗೆ ಯೂಸ್ ಮಾಡಿದ್ರೆ 5 ರೂಪಾಯಿ ಖರ್ಚು ಅಷ್ಟೇ. ಹೌದು, ದಿನಕ್ಕೆ 20 to 25 ರೂಪಾಯಿ ಖರ್ಚಲ್ಲಿ ದಿವಸ ಇಡೀ ಕೆಲಸ ಈ ಮಿಷಿನ್. ಸರ್, ಇದಕ್ಕೇನಾರ ಪೆಟ್ರೋಲ್, ಡೀಸೆಲ್ ಏನು ಇಲ್ಲ. ಮನೆಯಲ್ಲಿರೋ ಕರೆಂಟ್ ಇಂದ ನೀವು ಕರೆಂಟ್ ಬಿಲ್ ಬರ್ತಾ ಇದ್ರೆ ಫುಲ್ ಚಾರ್ಜ್ ಮಾಡೋಕೆ 20 to 25 ರೂಪಾಯಿ ಕರೆಂಟ್ ಖರ್ಚಾಗುತ್ತೆ. ಸರ್, ಇದಂದ್ರೆ ಬ್ಯಾಟರಿಯಲ್ಲಿ ರನ್ ಆಗುತ್ತೆ, ಬ್ಯಾಟರಿಯಲ್ಲಿ ರನ್ ಆಗುತ್ತೆ. ಸಲಕರಣೆಗಳನ್ನ ಸಾಗಾಟ ಮಾಡೋದು, ತೋಟದಿಂದ ಮನೆಗೆ, ಮನೆಯ ತೋಟಕ್ಕೆ, ಅದೆಲ್ಲ ಕೆಲಸ ಇದ್ರಲ್ಲಿ ಮಾಡಬಹುದು. ಹಾರ್ವೆಸ್ಟ್ ಮಾಡಿದ್ಮೇಲೆ ಕೊನೆಯನ್ನ ತೋಟದಿಂದ ಮನೆಗೆ ತಗೊಂಡು ಹೋಗ್ಬೋದು. ನಮ್ಗೆ ಪ್ರತಿ ದಿನ ಕೂಡ ರೈತ ತೋಟಕ್ಕೆ ಬಂದು ಹೋಗೋದಿರುತ್ತೆ, ತೋಟದಿಂದ ಏನಾದ್ರೂ ಒಂದು ತಗೊಂಡು ಹೋಗೋದಿರುತ್ತೆ. ನಾನು ಇದನ್ನ ಲಿಮಿಟ್ ಮಾಡಕ್ ಆಗಲ್ಲ. ಪ್ರತಿ ದಿವಸ ರೈತನ ಸಂಗಾತಿಯಾಗಿ ರೈತ ತೋಟಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ಜೊತೆಗೆ ಮಿಷಿನ್ ತಗೊಂಡು ಹೋಗ್ಬೇಕು. ಟ್ರಾನ್ಸ್ಪೋರ್ಟೇಷನ್ ಆದ್ಮೇಲೆ ಇನ್ನೊಂದು ದೊಡ್ಡ ಚಾಲೆಂಜ್ ಏನಂದ್ರೆ ಸ್ಪ್ರೇಯಿಂಗ್. ನಮ್ಮ ತೋಟದ ಬೆಳೆಗಳಿಗೆ ರೋಗ ಬಂದಾಗ ಆನ್ ಟೈಮ್ ಸ್ಪ್ರೇ ಮಾಡ್ಬೇಕು. ಇಲ್ಲದೆ ಇದ್ರೆ 1 ವರ್ಷದ ಇಡೀ ಅವರ ಶ್ರಮ ನೀರಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಅಷ್ಟು ಬೆಳೆ ಕಳ್ಕೊಳ್ತಾರೆ. ಏನಾಗುತ್ತೆ, ಸ್ಕಿಲ್ಡ್ ಲೇಬರ್ಸ್ ಬೇಕು ಸ್ಪ್ರೇ ಮಾಡ್ಲಿಕ್ಕೆ. ಹಾಗಾಗಿ
ಹಾಗಾಗಿ ಆನ್ ಟೈಮ್ ಸ್ಪ್ರೇ ಮಾಡೋಕ್ಕಾಗದೆ ಬೆಳೆ ಕಳ್ಕೊಳ್ತಿರೋದು. ಎಸ್ ಹೌದು. ಈ ಮಿಷಿನ್ ಇದ್ರೆ ಯಾರ ಅವಶ್ಯಕತೆ ಇಲ್ಲ, ಹ್ಮ್. ಒಬ್ಬರೇ ಸ್ವತಃ ರೈತರೇ ಸ್ಪ್ರೇ ಮಾಡ್ಕೊಬಹುದು. ಅವ್ರ ತೋಟಕ್ಕೆ ಅವರೇ ಹೌದು. ಸ್ಪ್ರೇ ಮಾಡ್ಬೋದು. ನೀವು ಈ ಯಂತ್ರನ ಈ ರಿಮೋಟ್ ಮೂಲಕ ಆಪರೇಟ್ ಮಾಡೋದು. ಆದ್ರೆ ಸ್ಮಾರ್ಟ್ ಡ್ರೈವ್ ಮೋಡ್ ಅಲ್ಲಿ ಈ ರಿಮೋಟ್ ಕೂಡ ಬೇಡ. ಇದನ್ನ ನೀವು ಜೇಬಲ್ಲಿ ಇಟ್ಕೊಂಡು ಸ್ಮಾರ್ಟ್ ಡ್ರೈವ್ ಮೋಡ್ ಆನ್ ಮಾಡ್ಕೊಂಡು ಹೋದ್ರೆ ನಿಮ್ಮ ಹಿಂದೆ ಯಂತ್ರ ತಾನಾಗೆ ಬರುತ್ತೆ. Automatically ರೈತ ಹೆಂಗ್ ಹೋಗ್ತಾನೆ ರೈತನ ಫಾಲೋ ಮಾಡುತ್ತೆ ಇದು. ರೈತನ ಫಾಲೋ ಮಾಡಿ ಫಾಲೋ ಮಾಡುತ್ತೆ. ಒಳ್ಳೆ ಡೆವಲಪ್ ಮಾಡಿದೀರಾ. ಹೌದು. ಸ್ಪ್ರೇಯಿಂಗ್ ಆಯ್ತು. ಇನ್ನೊಂದು ಹೇಳ್ಬಿಡ್ತೀನಿ, ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಕಳೆ ನಿರ್ವಹಣೆ. ಮೊದಲೆಲ್ಲ ಕಳೆನಾಶಕ ಹೊಡಿತಾ ಇದ್ರು. ಕಳೆನಾಶಕದಿಂದ ಆಗೋ ದುಷ್ಪರಿಣಾಮ ಅರಿವು ಆದ್ಮೇಲೆ ರೈತರು ಏನ್ ಮಾಡ್ತಿದ್ದಾರೆ, ಇವಾಗ ಬ್ರಷ್ ಕಟರ್ ಅಲ್ಲಿ ಕಳೆ ಹೊಡಿಸ್ತಿದ್ದಾರೆ. ಅದು ಒಂದು ಶ್ರಮ ಜಾಸ್ತಿ ಮತ್ತೆ ಖರ್ಚು ಜಾಸ್ತಿ. ಇದರಲ್ಲಿ ಎರಡು ವಿಧಾನದಲ್ಲಿ ನೀವು ಕಳೆ ನಿಯಂತ್ರಣ ಮಾಡಬಹುದು. ಒಂದು, ಇದರ ಬ್ಯಾಟರಿ ಮೂಲಕ ನೀವು ಬ್ರಷ್ ಕಟರ್ ಅನ್ನ ರನ್ ಮಾಡಿ ಕಳೆ ನಿಯಂತ್ರಣ ಮಾಡಬಹುದು. ಇನ್ನೊಂದು, ಇದಕ್ಕೆ ಸ್ಟಬಲ್ ಮೋವರ್ ಅಟ್ಯಾಚ್ಮೆಂಟ್ ಇದೆ. ಸ್ಟಬಲ್ ಮೋವರ್ ಅಟ್ಯಾಚ್ಮೆಂಟ್ ಇಂದ ಕೂಡ ಕಳೆ ನಿಯಂತ್ರಣ ಮಾಡಬಹುದು. ಅದು ಗಂಟೆಗೆ 5 ರೂಪಾಯಿ ಖರ್ಚಲ್ಲಿ ಎಲ್ಲಾ ಕೆಲಸ ಆಗುತ್ತೆ. ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡ್ರೆ ಅದು ರನ್ ಆಗುತ್ತೆ. ಹೌದು. ಇದು ಯಂತ್ರ ಇದ್ರೆ ಅದ್ರ ಜೊತೆ ಒಬ್ಬ ಮನುಷ್ಯ ಇದ್ರೆ ಸಾಕು. ಒಬ್ಬರಿದ್ರೆ ಸಾಕು. ಸರ್, ಈಗ ನಮ್ಮ ರೈತರು ಕರ್ನಾಟಕದಾದ್ಯಂತ ವ್ಯವಸಾಯ ಮಾಡ್ತಾರೆ. ಹೌದು. ಇದು ಯಾವ ಸೈಡ್ಗೆ ಸೀಮಿತ ಅನ್ಸ್ಬೋದು, ಇಲ್ಲ ಎಲ್ಲ ಕಡೆಗೂ ಯೂಸ್ ಮಾಡ್ಕೋಬಹುದು ನಮ್ಮ ರೈತರು ತಗೊಂಡು? ನಾವು ನಮ್ಮ ರೈತರಿಗೋಸ್ಕರ ಡಿಸೈನ್ ಮಾಡಿರೋದು. ಇಡೀ ದೇಶದಲ್ಲಿ ಎಲ್ಲಾ ಕಡೆ ವಿಶೇಷವಾಗಿ ಪ್ಲಾಂಟೇಶನ್ ಕ್ರಾಪ್ಸ್ಗೆ ಇದು ಐಡಿಯಲ್. ಅದೇ, ಈಗ ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಸೈಡ್ ಒಂದೊಂದ್ ತರ ವ್ಯವಸಾಯ ಮಾಡ್ತಾರೆ ರೈತರು. ಎಲ್ಲ ಬೆಳೆಗೂ ಅನ್ವಯ ಆಗುವಂತ ಯಂತ್ರ ಆಗಿರುತ್ತೆ. ಪ್ಲಾಂಟೇಶನ್ ಕ್ರಾಪ್ಸ್ ದಾಳಿಂಬೆ, ಪಪ್ಪಾಯ, ಮಾವು, ಅಡಿಕೆ, ಕಾಫಿ, ಕಾಳುಮೆಣಸು, ಬಾಳೆ, ಇವು ಎಲ್ಲೆಲ್ಲಿ ಕಳೆ ನಿಯಂತ್ರಣ ಮಾಡಬೇಕು, ಎಲ್ಲಿ ಇಂಟರ್ ಫಾರ್ಮ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ಎಲ್ಲೆಲ್ಲಿ ಸ್ಪ್ರೇಯಿಂಗ್ ಮಾಡಬೇಕು, ಅಲ್ಲೆಲ್ಲ ಇದನ್ನು ಬಳಸಬಹುದು. ಸರ್, ಆಕ್ಚುಲಿ ಯಂತ್ರವನ್ನು ಯಾವ ರೀತಿ ಬೀಡ್ ಮಾಡಿದಿರಾ ಸರ್? ಇದರಲ್ಲಿ ಮುಖ್ಯವಾಗಿ ಇದರ ಸೈಜ್. ನಾವು ಯಾಕೆ ಈ ಸೈಜ್ ಅಲ್ಲಿ ಮಾಡಿದೀವಿ ಅಂದ್ರೆ, ಅಂತರ ಬೆಳೆ ಇರುವ ತೋಟಗಳಲ್ಲಿ ಕೂಡ ನಿಮ್ಮ ಜಮೀನಿನ ಪ್ರತಿ ಮೂಲೆಗೂ ಈ ಯಂತ್ರ ಹೋಗಬೇಕು. ಹಾಗಾಗಿ ಇದನ್ನ ತುಂಬಾ ಕಾಂಪ್ಯಾಕ್ಟ್ ಆಗಿ ಡಿಸೈನ್ ಮಾಡಿ. ಸರ್, ಎಷ್ಟಿದೆ ಸೈಜ್? ಆಲ್ಮೋಸ್ಟ್ ಆಗಲ್ಲ 30 ಇಂಚ್ ಅಗಲ ಇದೆ. ಹಿಂಗೆ ಎಷ್ಟು ಬರುತ್ತೆ ಉದ್ದ? ಉದ್ದ ನಿಮಗೆ ಬಂದು 4 ಅಡಿ ಬರುತ್ತೆ. ಇದು ಎಷ್ಟು ವೆಯ್ಟ್ ಕೆಪಾಸಿಟಿ ತಗೊಂಡು ಹೋಗುತ್ತೆ? ಇದಕ್ಕೆ ಕೆಪಾಸಿಟಿ 700 kg ತಗೊಂಡು ಹೋಗೋ ಕೆಪಾಸಿಟಿ ಇದೆ. ಈಗ ಎಕ್ಸಿಸ್ಟಿಂಗ್ ಇದರಲ್ಲಿರೋ ಹಾಪರ್ ನಲ್ಲಿ ನೀವು 350 ಹಾಕ್ಬೋದು. ಇನ್ನೊಂದು ಟ್ರಾಲಿಯನ್ನು ಅದಕ್ಕೆ ಅಟ್ಯಾಚ್ ಮಾಡ್ಕೊಬಹುದು. ಮಾಡ್ಕೊಂಡ್ರೆ ಅದರಲ್ಲಿ 350. ಅದು ಆಪ್ಷನ್ಸ್ ಇದೆ. ಇದಕ್ಕೆ ಆಪ್ಷನ್ಸ್ ಇದೆ. ಎಲ್ಲಾ ರೀತಿ ಅನ್ವಯ ಆಗುವಂತ ಬೀಡ್ ಮಾಡಿದ್ರ ಯಂತ್ರವನ್ನು. ಹೌದು. ಇದರಲ್ಲಿ ರಬ್ಬರ್ ಟ್ರ್ಯಾಕ್ ಯೂಸ್ ಮಾಡಿದೀವಿ. ಸ್ಟೀಲ್ ರೀಇನ್ಫೋರ್ಸ್ಡ್ ರಬ್ಬರ್ ಟ್ರ್ಯಾಕ್. ಇದು ನಿಮ್ಗೆ ದೀರ್ಘ ಬಾಳಿಕೆ ಮತ್ತೆ ಎಂತ ಕೆಸರಿನಲ್ಲಿ ಕೂಡ ಹೋಗುತ್ತೆ. ನೀವು ಚಿಕ್ಕ ಚಿಕ್ಕ ಕಾಲುವೆ ಇದ್ರೆ ದಾಟ್ಕೊಂಡು ಹೋಗುತ್ತೆ, ಮೆಟ್ಟಲಿದ್ರೆ ಹತ್ಕೊಂಡು ಹೋಗುತ್ತೆ. ಅಂದ್ರೆ ಚೈನ್ ವೀಲ್ಸ್ ಇದೆ. ಹೌದು ಹೌದು. ಹಂಗಾಗಿ ಎಲ್ಲಿ ಬೀಳೋ ಚಾನ್ಸಸ್ ಇರಲ್ಲ. ಮತ್ತೆ ತುಂಬಾ ಸೇಫ್. ನೀವೇನಂದ್ರೆ ನೋಡಿ, ಇದಕ್ಕೆ ಏನೋ ಅಪಘಾತ ಆಯ್ತು ಅನ್ನೋ ಸಾಧ್ಯತೆಗಳು ಇಲ್ವೇ ಇಲ್ಲ. ಹಿಂಗ್ ಹೋಗ್ತಾ ಇದ್ರಿ, ಡೌನ್ ಇದೆ, ಮೈ ಮೇಲೆ ಬಂತು ಅಂತ ಪ್ರಶ್ನೆನೇ ಇಲ್ಲ. ಇದು ನಿಂತಿದೆ, ನೀವು ಇದನ್ನ ಏನೇ ಮಾಡಿದ್ರು ಶೇಕ್ ಮಾಡಕ್ ಆಗಲ್ಲ. ನೀವು ಇದರಲ್ಲಿ ಆಪರೇಟ್ ಮಾಡಿದ್ರೆ ಮಾತ್ರ ಮುಂದಕ್ಕೆ ಹೋಗುತ್ತೆ. ಸರ್, ಈಗ ಒಂದು ಬ್ಯಾಟ್ರಿ ಫುಲ್ ಚಾರ್ಜ್ ಮಾಡಿದ್ರೆ ಎಷ್ಟು ಅವರ್ ನಮ್ಮ ರೈತರು ಯೂಸ್ ಮಾಡ್ಬೋದು ಇದನ್ನ? 20 to 100% ಚಾರ್ಜ್ ಆಗೋದಕ್ಕೆ ನಿಮ್ಗೆ ನಾರ್ಮಲ್ ಚಾರ್ಜರ್ ನಲ್ಲಿ 4 ರಿಂದ 4.5 ಗಂಟೆ ಟೈಮ್ ಬೇಕು ಚಾರ್ಜ್ ಮಾಡೋದಕ್ಕೆ. ಹೌದು. ಫಾಸ್ಟ್ ಚಾರ್ಜರ್ ಇದೆ, ಅದರಲ್ಲಿ 1.5 ಇಂದ 2 ಗಂಟೆ ಟೈಮ್ ಅಲ್ಲಿ ಚಾರ್ಜ್ ಆಗುತ್ತೆ. ಅದು ಎಷ್ಟು ಹೊತ್ತು ಫುಲ್ ಚಾರ್ಜ್ ಮಾಡಿದ್ರೆ ಎಷ್ಟು ಹೊತ್ತು ನಮ್ಮ ರೈತರು ಯೂಸ್ ಮಾಡಬಹುದು? ಟ್ರಾನ್ಸ್ಪೋರ್ಟೇಷನ್ ಅನ್ನು ನೀವು ದಿವಸ ಇಡೀ 6 ರಿಂದ 7 ಗಂಟೆಗಳ ಕಾಲ ಬಳಸಬಹುದು. ಒನ್ ಟೈಮ್ ಚಾರ್ಜ್ ಮಾಡಿ. ಒನ್ ಟೈಮ್ ಫುಲ್ ಚಾರ್ಜ್. ಸರ್, ನೀವು ಆಗ್ಲೇ ಹೇಳಿದ್ರಿ ಯಂತ್ರವನ್ನು ತಗೊಂಡು ಔಷಧಿ ಹೊಡಿಬಹುದು, ಎಲ್ಲ ಹೊಡಿಬಹುದು. ಬಟ್ ಔಷಧಿ ಹೊಡೆಯಕ್ಕೆ ನಮ್ಗೆ ಔಷಧಿ ಫೀಲ್ ಮಾಡ್ಕೊಳ್ಳೋಕೆ ಟ್ಯಾಂಕರ್ ಎಲ್ಲಿ ಕೂಡಿಸ್ಕೊಳ್ಳೋದು? ನೋಡಿ, ಇದ್ರೊಳಗೇನೆ ಟ್ಯಾಂಕ್ ಇಟ್ಕೊಬಹುದು. ಆಪ್ಷನ್ಸ್ ಇದೆ. ಹೌದು, ಇದ್ರೊಳಗೆ ಟ್ಯಾಂಕು. ಇಲ್ಲಿ ನೀವು ಅದನ್ನ ನೋಡ್ಬೋದು, ನಾನು ತೋರಿಸ್ತೀನಿ. ಇಲ್ಲಿ ಸಿಂಪಲ್ 2 ಅಟ್ಯಾಚ್ಮೆಂಟ್ ಇರುತ್ತೆ. ಒಂದನ್ನ ತಂದು ಇದ್ರ ಮೇಲೆ ಇಡಬೇಕು. ಸ್ಪ್ರೇಯಿಂಗ್ ಸೆಟ್ ಇರುತ್ತದೆ, ಇಲ್ಲಿ ಮುಂದೆ ಕೊಡುತ್ತದೆ. ಇದ್ರೊಳಗೆ 200 ಲೀಟರ್ದು ಟ್ಯಾಂಕ್ ಇರುತ್ತೆ. ಇಟ್ಕೊಂಡ್ರೆ ಆರಾಮಾಗಿ ಸ್ಪ್ರೇ ಮಾಡ್ಬೋದು. ಅಂದ್ರೆ ರಿಮೂವಬಲ್. ನಮ್ಗೆ ಯಾವ ಬೇಕಾವಾಗ ಫಿಟ್ ಮಾಡ್ಕೋಬಹುದು, ಯಾವ ಬೇಕಾವಾಗ ಬಿಚ್ಕೋಬಹುದು. 5 ನಿಮಿಷನೂ ಬೇಡ, 2 ರಿಂದ 3 ನಿಮಿಷದ ಕೆಲಸ. ಹೌದ್ರಾ? ಇದಕ್ಕೆ ಫಿಟ್ ಮಾಡೋದು, ಇದರಿಂದ ತೆಗಿಯೋದು. ಈಗ ಔಷಧಿ ಟ್ಯಾಂಕರ್ ಎಷ್ಟು ಲೀಟರ್ ಬರುತ್ತೆ ಸರ್? 200 ಲೀಟರ್ ಬರುತ್ತೆ. 200 ಲೀಟರ್ ಔಷಧಿ ಫಿಲ್ ಮಾಡ್ಕೊಂಡು ಒಬ್ಬ ರೈತ ಫ್ರೈ ಮಾಡ್ಬೋದು. ಕರೆಕ್ಟ್ ಸರ್. ಇಷ್ಟೊತ್ತು ನಮ್ಮ ರೈತರಿಗೆ ಯಂತ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಾ. ನಿಮ್ಮ ಕಂಪನಿ ಬಂದು ವಿಸಿಟ್ ಮಾಡಿ ಡೆಮೋ ನೋಡ್ಬೇಕು, ನಮ್ಮ ವೀಕ್ಷಕರು ಎಲ್ಲಿ ಬರಬೇಕು? ನಮ್ಮ ಶೋರೂಮ್ ಬಂದು ಬೆಂಗಳೂರಲ್ಲಿದೆ. ರೈತರು ತಗೊಳ್ಳೋದಕ್ಕೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಹಳ ಸುಲಭವಾದ ವಿಧಾನ ಇದೆ. ಒಂದು, ನಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, 8431133888 ಕಂಪನಿ ನಂಬರ್ ಆಗಿರುತ್ತೆ. ಈ ನಂಬರ್ಗೆ ನೀವು ಫೋನ್ ಮಾಡಬಹುದು, ವಾಟ್ಸ್ಆಪ್ ಮಾಡಬಹುದು. ಸರ್, ಇನ್ನೊಂದು ನಿಮ್ದು ವೆಬ್ಸೈಟ್ ಇದೆ ಅಂತ ಕೇಳ್ಪಟ್ಟೆ. ವೆಬ್ಸೈಟ್ ನಮ್ದು ವೆಬ್ಸೈಟ್ ಇದೆ. ನಮ್ಮ ವೆಬ್ಸೈಟ್ ನ ಕೂಡ ತುಂಬಾ ಅಡ್ವಾನ್ಸ್ಡ್ ಅಪ್ರೋಚ್ ಅಲ್ಲಿ ಮಾಡಿದೀವಿ. ಅವರಿಗೆ ಸುಲಭ ಆಗುವ ಹಾಗೆ ನಮ್ಮ ವೆಬ್ಸೈಟ್ ನ www.keelambi.com ಆ ವೆಬ್ಸೈಟ್ಗೆ ಹೋದ್ರೆ ಅದರಲ್ಲಿ ರ್ಯಾಂಚರ್ SCV ಪೇಜ್ಗೆ ಹೋದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಇದೆ. ಸರ್, ಇಷ್ಟೊತ್ತು ಹೇಳಿದ್ರಿ, ಇದಕ್ಕೆ ಸಬ್ಸಿಡಿ ಇದೆಯಾ ನಮ್ಮ ರೈತರು ತಗೋಬೇಕಂದ್ರೆ? ಸರ್, ಸಬ್ಸಿಡಿ ಇವಾಗ ಇಲ್ಲ. ಲೋನ್ ಆಪ್ಷನ್ಸ್ ಇದೆಯಾ? ಲೋನ್ ಆಪ್ಷನ್ ಇದೆ. ಇವಾಗ ನಾನು ಸಬ್ಸಿಡೈಸ್ಡ್ ರೇಟ್ ಅಲ್ಲೇ ಡೈರೆಕ್ಟ್ ಆಗಿ ರೈತರಿಗೆ ಸಬ್ಸಿಡಿ ಅಪ್ರೂವ್ ಆಗುವವರೆಗೂ ನಾನು ಕೊಡ್ತಾ ಇದ್ದೀನಿ. ಕಡಿಮೆ ರೇಟ್ ಅಲ್ಲಿ ತುಂಬಾ ಕೊಡ್ತಾ ಇದ್ದಾರೆ. ಹೌದು. ಆಮೇಲೆ ಲೋನ್ ಬಗ್ಗೆ ಕೇಳಿದ್ರಿ. DCC ಬ್ಯಾಂಕ್ ನಲ್ಲಿ, ಶಿವಮೊಗ್ಗ DCC ಬ್ಯಾಂಕ್ ನಲ್ಲಿ ಶಿವಮೊಗ್ಗದ ರೈತರಿಗೆ, ಜಿಲ್ಲೆಯ ರೈತರಿಗೆ 3%
3% ಬಡ್ಡಿಗೆ ಸಾಲ ಸಿಗುತ್ತೆ. ಲೋನ್ ಆಪ್ಷನ್ಸ್ ಸಿಗುತ್ತೆ. ಲೋನ್ ಆಪ್ಷನ್ಸ್ ಇದೆ, ಅದು ಏನು ವರ್ಷಕ್ಕೆ 3% ಬಡ್ಡಿಗೆ. 3% ಅಷ್ಟೇ. ಹೌದು ಸರ್. ಈಗ ಇದ್ರದ್ದು ತಗೊಂಡು ಹೋಗ್ತಾರೆ ರೈತರು, ಹೌದು. ಏನಾದ್ರು ಸರ್ವಿಸ್ ಹೆಚ್ಚು ಕಡಿಮೆ ಆದ್ರೆ ಹೆಂಗ್ ತಗೊಳ್ಳೋದು ಸರ್? ಆನ್ ಸೈಟ್ ಸರ್ವಿಸ್, ಅನ್ಕಂಡೀಷನಲ್ ಗ್ಯಾರಂಟಿ. ಮಿಷಿನ್ ಏನೇ ಆದ್ರೂ ಅವ್ರು ಬೇಕಿದ್ರೆ ಬೀಳ್ಸ್ ಮುರಿದು ಹಾಕೊಳ್ಳಿ, ನನ್ನ ಜವಾಬ್ದಾರಿ. ಅದು ಆ ರೈತರ ಮಿಷಿನ್ ಅಲ್ಲ, ನನ್ನ ಮಿಷಿನ್ ಅಂತ ತಿಳ್ಕೊಂಡು ಜಾಸ್ತಿ ದುಡ್ಡು ಕೊಟ್ಟು ಇದನ್ನ ಪರ್ಚೇಸ್ ಮಾಡಿದಾಗ ಪೀಸ್ ಆಫ್ ಮೈಂಡ್ ಇರಬೇಕು ರೈತರಿಗೆ. ಇದ್ರದ್ದು ಬಂಡವಾಳ ಹಾಕಿರೋ ಬಂಡವಾಳ 1 ರಿಂದ 2 ವರ್ಷದಲ್ಲಿ ವಾಪಸ್ ಬರುತ್ತೆ. ಆದ್ರೂ ನಾನು 3 ವರ್ಷ ಅನ್ಕಂಡೀಷನಲ್ ವಾರಂಟಿ ಅಲ್ಲ, ನೀವು ಇದನ್ನ ಗ್ಯಾರಂಟಿ ಅಂತ ಹೇಳ್ಬೋದು. ಗ್ಯಾರಂಟಿ. ಓಕೆ. ಏನಾದ್ರೂ ನನ್ನ ಜವಾಬ್ದಾರಿ. 3 ವರ್ಷ ಗಂಟೆ 3 ವರ್ಷ 22 ರೈತರಿಗೆ ಮಾತ್ರ. ಸ್ಟ್ಯಾಂಡರ್ಡ್ 1 ವರ್ಷ ವಾರಂಟಿ ಇರುತ್ತೆ. ಅದಾದ ನಂತರ ಆಮೇಲೆ ಬ್ಯಾಟ್ರಿಗೆ 3 ವರ್ಷ ವಾರಂಟಿ ಇರುತ್ತೆ. 3 ವರ್ಷ. ಆದ್ರೆ ಬ್ಯಾಟ್ರಿ ಇದರಲ್ಲಿ ಯೂಸ್ ಮಾಡಿರೋದು ನಾವು ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ. ನೀವು ಒಂದು 15,000 ಗಂಟೆಗಳ ಕಾಲ ಅದು ಬಳಕೆ ಬರುತ್ತೆ. ನಿಮ್ಗೆ 10 ರಿಂದ 15 ವರ್ಷಗಳ ಕಾಲ ಬೇಕು. 15,000 ಗಂಟೆ ರನ್ ಆಗೋದು. ರನ್ ಆಗಿದ್ದು ಇಲ್ಲಿ ಗಂಟೆ ತೋರಿಸುತ್ತೆ ಎಷ್ಟು. ಹೌದು ಹೌದು. ಇಲ್ಲೆಲ್ಲ ಡಿಸ್ಪ್ಲೇ ಆಗುತ್ತೆ. ಹೌದು. ಸರಿ, ಖುದ್ದಾಗಿ ನಮ್ಮ ರೈತರು ಕೆಲವೊಬ್ರು ಡೆಮೋ ನೋಡ್ಬೇಕು, ಆಫೀಸ್ ನೋಡ್ಬೇಕಂತ ಹೇಳ್ತಾರೆ. ಆಫೀಸ್ ಎಲ್ಲಿದೆ ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ ನಮ್ದು ಗಾರ್ಡನ್ ಏರಿಯಾ 2nd ಕ್ರಾಸ್ ಅಲ್ಲಿ. ಶಿವಮೊಗ್ಗದವರಿಗೆ ಎಲ್ರಿಗೂ ಗೊತ್ತು, ನಮ್ದು ಹೆಸರಾಂತ ಸಂಸ್ಥೆ ಶಿವಮೊಗ್ಗದ ರೈತರಿಗೆ ಕೀಳಂಬಿ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಆಗಿದೆ. ಶಿವಮೊಗ್ಗದ ರೈತರಿಗೆ ಎಲ್ರಿಗೂ ಗೊತ್ತು, ಗಾರ್ಡನ್ ಏರಿಯಾ 2nd ಕ್ರಾಸ್ ನಲ್ಲಿ ಇದೆ ನಮ್ಮ ಶೋರೂಮ್. ಯಾಕೆಂದ್ರೆ ಇದನ್ನ ನಾವು ಬರೀ ಶಿವಮೊಗ್ಗದ ರೈತರಿಗಾಗಿ ಮಾಡಿರೋದಲ್ಲ, ಹೊರಗಡೆಯವರು ಕೂಡ ನಮ್ಮನ್ನ ಅಪ್ರೋಚ್ ಮಾಡಬಹುದು, ನಮ್ಮ ಶೋರೂಮ್ಗೆ ಬಂದು ನೋಡಬಹುದು. ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಂದ್ರೆ ಉಡುಪಿ, ಮಂಗಳೂರು, ಇದಿಷ್ಟನ್ನ ಫೋಕಸ್ ಮಾಡ್ಕೊಂಡು ನಾವು ಸೇಲ್ಸ್ ಆಕ್ಟಿವಿಟಿ ಮಾಡಿದ್ದಾರೆ. ಹೌದು ಸರ್. ಇವರು ಕಂಪನಿ ಎಕ್ಸಾಕ್ಟ್ ಲೊಕೇಶನ್ ಬೇಕಾದ್ರೆ ಅಷ್ಟಕ್ಕೂ ನಿಮಗೆ ವಿಡಿಯೋ ಕಾರ್ಡ್ ಪಿನ್ ಮಾಡ್ತೀನಿ, ಡೈರೆಕ್ಟ್ ಕ್ಲಿಕ್ ಮಾಡಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ಆಫೀಸ್ಗೆ. ಇಲ್ಲ ವಿಡಿಯೋ ಕೊಟ್ಟರೆ ನಮಗೆ ಜಸ್ಟ್ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು, ಲೊಕೇಶನ್ ಕಳಿಸ್ಕೊಡ್ತಾರೆ, ವೆಬ್ಸೈಟ್ ಲಿಂಕ್ ಬರುತ್ತೆ, ಹಾಗೆ ಡೀಟೇಲ್ಸ್ ಬರುತ್ತೆ, ಖುದ್ದಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ಥ್ಯಾಂಕ್ ಯು ಸರ್. ರೈತರಿಗೋಸ್ಕರ ಒಳ್ಳೆ ಯಂತ್ರವನ್ನು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಕೊಡ್ತಾರೆ. ನೀವು ಕೂಡ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಸಹಾಯ ಆಗುವಂತಹ ವಿಡಿಯೋ ಮಾಡ್ತಾ ಇದ್ದೀವಿ. ನಿಮಗೂ ಶುಭವಾಗಲಿ, ನಿಮ್ಮ ಕೆಲಸನ ಹೀಗೆ ಮುಂದುವರಿಸಿ, ನಮ್ಮ ರೈತರಿಗೆ ಒಳ್ಳೇದಾಗಬೇಕು. ನಮ್ಮ ಸಂಸ್ಥೆಯ ಮಿಷನ್ ಏನಂದ್ರೆ, ಧ್ಯೇಯ ಏನಂದ್ರೆ, ಅದೊಂದು ನಾನು ಹೇಳಲಿಕ್ಕೆ ಮರ್ತೆ, ಮಿಷನ್ ಪ್ರಾಫಿಟಬಲ್ ಫಾರ್ಮಿಂಗ್. ರೈತರು ಲಾಭದಾಯಕ ಕೃಷಿ ಮಾಡಬೇಕು ಅನ್ನೋದು. ಇದು ನನ್ನ ಒಬ್ಬನಿಂದ ಸಾಧ್ಯ ಅಲ್ಲ, ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋ ಎಲ್ಲರಿಂದ ಸಾಧ್ಯ ಆಗೋದು. ನೀವು ಕೂಡ ನಮ್ಮ ಇಂಡಸ್ಟ್ರಿಯ ಒಂದು ಭಾಗ. ರೈತರಿಗೆ ಒಳ್ಳೆ ಕೆಲಸ ಮಾಡೋಣ ಸರ್. ಥ್ಯಾಂಕ್ ಯು ಸರ್. ನೋಡಿದ್ರೆ ವೀಕ್ಷಕರೇ, ಈ ಯಂತ್ರವನ್ನು ರೈತರು ತಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಲೋನ್ ಆಪ್ಷನ್ಸ್ ಕೊಡ್ತಾವ್ರೆ. ಡೆಮನ್ ನೋಡಕ್ಕೆ ನಿಮಗೆ ವಾಟ್ಸ್ಆಪ್ ಅಲ್ಲಿ ಅಂತ ಮಾಡಿದ್ರೆ ಡೆಮನ್ ಕಳಿಸ್ಕೊಡ್ತಾರೆ, ಖುದ್ದಾಗಿ ಬಂದು ನೀವು ಚೆಕ್ ಮಾಡಿ ತಗೋಬಹುದು. ಈ ವಿಡಿಯೋ ಬಂದ್ಬಿಟ್ಟು ರೈತರು ತುಂಬಾ ಯೂಸ್ ಆಗುತ್ತೆ. ಎಸ್ಪೆಷಲಿ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಅಪ್ಡೇಟ್ಗೆ ನಮ್ಮ ಒಂದು NBN ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಆಸೆ ಮಾಡ್ಕೊಳ್ಳಿ. ನಮ್ಮ ಸರ್ವಿಸ್ ಮುಂದೆ ಸಿಗ್ತೀನಿ. ಧನ್ಯವಾದಗಳು.